ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980ರ ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು ಅವರ ಕುಟುಂಬಸ್ಥರು. ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980ರ ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು ಅವರ ಕುಟುಂಬಸ್ಥರು. ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980ರ ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು ಅವರ ಕುಟುಂಬಸ್ಥರು. ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ.
1960, 1970, 1980 ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು. ಅವರ ಕುಟುಂಬಸ್ಥರು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980 ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು. ಅವರ ಕುಟುಂಬಸ್ಥರು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980 ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು. ಅವರ ಕುಟುಂಬಸ್ಥರು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು. ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980 ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು. ಅವರ ಕುಟುಂಬಸ್ಥರು ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು.
ಹಿ ಮ್ಯಾನ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. 89 ವರ್ಷ ವಯಸ್ಸಾಗಿತ್ತು. 65 ವರ್ಷಗಳ ಕಾಲ ಬಾಲಿವುಡ್ ನನ್ನ ಆಳಿದಂತಹ ದಿ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಬಾಲಿವುಡ್ನ ಹಿರಿಯ ನಟ ಧರ್ಮೇಂದ್ರ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದರು. ಶೋಲೆ, ಡ್ರೀಮ್ ಗರ್ಲ್ ಸೇರಿ ಹಲವು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದು ಧರ್ಮೇಂದ್ರ. 65 ವರ್ಷಗಳ ಕಾಲ ಬಾಲಿವುಡ್ನ ಆಳಿದಂಥವರು ಧರ್ಮೇಂದ್ರ. 1960, 1970, 1980ರ ಕಾಲದಲ್ಲಿ ಪೀಕಲ್ಲಿದ್ದಂತಹ ಹೀರೋ, ಭಾರೀ ಬಹುಬೇಡಿಕೆಯ ನಟ ಧರ್ಮೇಂದ್ರ, ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ಸ್ಟಾರ್ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೆಲವು ದಿನಗಳ ಹಿಂದೆ ಅಷ್ಟೇ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು ಅವರ ಕುಟುಂಬಸ್ಥರು. ಮನೆಯಲ್ಲಿಯೇ ಚಿಕಿತ್ಸೆಯನ್ನ ಕೊಡಿಸುವ ತೀರ್ಮಾನವನ್ನ ಮಾಡಿದ್ರು.